ಈಗ ನುಡಿಗಟ್ಟು ಅಂದ್ರೆ ಏನಂದ್ರ ವಿಶೇಷ ಅರ್ಥ ಇರೋದಕ್ಕ ಇಲ್ಲಂದ್ರೆ ಒಳ ಅರ್ಥ ಏನಾರ ಇತ್ತಂದ್ರ ಅದಕ್ಕ ನುಡಿಗಟ್ಟು ಅಂತ ಹೇಳ್ತಾರ. ಗಾದೆ ಅಂದ್ರೆ ಏನಂದ್ರ ಅದ ಒಂದು ಅಂದ್ರೆ ಮಂದಿನ ನಾಲೆಜ್ ಬಂದ ಒಂದು ಡೈಲಾಗ್ ಹೊಡೆದಿರ್ತಾರ, ಖರೇನ ಅದು ಖರೇನ ಇರ್ತೈತಿ. ಒಂದೊಂದ್ಸಲ ಏನ್ ಹೇಳ್ತಾರ, ವೇದ ಸುಳ್ಳಾದರೂ ಗಾದೆ ಸುಳ್ಳಾಗುದಿಲ್ಲ ಅಂತ ಹೇಳ್ತಾರ. ಅಂದ್ರೆ ಎಕ್ಸ್ಪೀರಿಯನ್ಸ್ ಮೇಲೆ ಜನರ ಮಾಡಿರೋದು, ಅದೇನು ಸಾಹಿತ್ಯ ಅಲ್ಲ, ಅದು ಯಾರು ದೊಡ್ಡ ದೊಡ್ಡ ವ್ಯಕ್ತಿ ಬರೆದವ್ರಲ್ಲ. ಒಗ್ಗಟ್ಟು ಅಂದ್ರೆ ಪಜಲ್ ಇದ್ದಂಗೆ, ಏನಾರ ಒಂದು ಟ್ರಿಕ್ಕಿ ಕ್ವಶನ್ ಕೇಳ್ತಾರ, ಅದನ್ನ ಆನ್ಸರ್ ಹೇಳೋದು. ಓಕೆ, ಈಗ ಫಸ್ಟ್ ನುಡಿಗಟ್ಟು ಹೇಳ್ತೀನಿ. ನುಡಿಗಟ್ಟು ಅಂದ್ರೆ ಏನೋ ಇನ್ನರ್ ಮೀನಿಂಗ್ ಐತಿ. ಓಕೆ, ಅದರ ಡೈರೆಕ್ಟ್ ಮೀನಿಂಗ್ ಬರೀ ಅದು ವರ್ಡ್ ಮೀನಿಂಗ್ ನೋಡಿದ್ರ ಅದಲ್ಲ, ಒಳಗ್ ಇನ್ನರ್ ಮೀನಿಂಗ್ ಬೇರೆದೈತಿ. ಓಕೆ, ಅಟ್ಟಕ್ಕೇರಿಸು, ಮೇಲಕ್ಕೇರು, ಅದರ ಜನರಲ್ ಮೀನಿಂಗ್ ಆತ. ಅದು ಬರೀ ವರ್ಡ್ ಟು ವರ್ಡ್ ನೋಡಿದ್ರೆ ಅಟ್ಟ ಹತ್ತೋದು ಅಂತ ಆತ. ಇದ್ರದ್ದು ಒಳಗೆ ಏನಂದ್ರೆ ಹೊಗಳಿ ಹೊಗಳಿ ಉಬ್ಸೋದು, ಸುಳ್ಳ. ಓಕೆ, ಹೊಗಳಿ ಉಬ್ಸೋದು. ನೀವು ಮಾಮಿಗೆಲ್ಲ ಅಟ್ಟಕ್ಕೇರಿಸಿ ನಿಮ್ದು ಏನ್ ಕಂಪ್ಲೀಟ್ ಇತ್ತ ಅಂದ್ರೆ ಬಚಾವ್ ಆಗ್ತೀನಿ. ಗುಡ್ಡವನ್ನು ಬೆಟ್ಟ ಮಾಡು ಅಂದ್ರೆ ಏನ ಚೂರ ಮಾಡ್ತೇವೆ ಅಂದ್ರೆ ಅದನ್ನ ಇನ್ನೂ ದೊಡ್ಡದು ಮಾಡಿ ತುಪ್ಪ ಹಾಕೋ ಅಂತ. ದೊಡ್ಡದು ಮಾಡಿ ಹೇಳೋದು. ಮಸಾಲ ಹಾಕಿ. ಸಣ್ಣದಿತ್ತಂದ್ರು ಕಂಬಿ ಕೀಳು ಬಿಡೋದು. ಕಂಬಿ ಎಲ್ಲಿರ್ತೈತಿ, ರೈಲ್ವೇದ ಕಂಬಿ ಅಂತಾರ, ಅದನ್ನ ಕೀಳು ಬಿಡೋದು. ಅಂದ್ರೆ ಕೇಳದೆ ಓಡಿ ಹೋಗ್ಬಿಡೋದು. ಪೊಲೀಸರು ಬಂದ್ಕೊಳ್ಳೆ ಚೋರೆಲ್ಲ ಹಿಂಗ ಎಸ್ಕೇಪ್ ಆಗ್ಬಿಡ್ತಾರ. ನೀರಿನ ಮೇಲೆ ಹೋಮ, ನೀರಾಗೂ ಬೆಂಕಿ ಹಚ್ಚು. ಅಂದ್ರೆ ಬಹಳ ದೊಡ್ಡ ಕೆಲಸ ಮಾಡಿದ್ರು ಅದಕ್ಕೇನು ಫ್ರೂಟ್ ಸಿಗಂಗಿಲ್ಲ, ವೇಸ್ಟ್ ಆಗೋದು. ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ. ಗುಬ್ಬಿ ಅಂದ್ರೇನ ಕುಕ್ಕು, ಸ್ಮಾಲ್ ಬರ್ಡ್. ಅದ್ರ ಮೇಲೆ ಬ್ರಹ್ಮಾಸ್ತ್ರ ಅಂದ್ರೆ ಆಟಮ್ ಬಾಂಬ್. ಗುಬ್ಬಿನ ಸಾಯ್ಸಕ್ಕೆ ಯಾರು ಆಟಮ್ ಬಾಂಬ್ ಹಾಕ್ತಾರ? ಅಂದ್ರೆ ಸಣ್ಣ ಕೆಲ್ಸಕ್ಕ ದೊಡ್ಡದ ಶಕ್ತಿ ಮಾಡೋದು, ಸಣ್ಣವ್ರ ಮೇಲೆ ಬಲ ಪ್ರದರ್ಶನ ಮಾಡೋದು. ಓಕೆ, ನೆಕ್ಸ್ಟ್ ಗಾದೆ ಮಾತು. ಕೂತು ಉಣ್ಣುವವನಿಗೆ ಕೊಡಿಕೆ ಹೊನ್ನು ಸಾಲದು. ಇದು ಗಾದೆ ಮಾತು. ಓಕೆ, ಇದು ಎಕ್ಸ್ಪೀರಿಯನ್ಸ್ ಮೇಲೆ ಬಂದಿದ್ದು. ಯಾರು ಕೆಲಸ ಮಾಡಲ್ಲ ಅವ್ರಿಗೆ ಎಷ್ಟ್ ಸಿಕ್ತಂದ್ರೆ ಅವ್ರ ಅದನ್ನ ಅಂದ್ರೆ ಅಪ್ಪಾಜಿ ಅಜ್ಜ ಎಲ್ಲ ಮಾಡಿದ